ಕೆಲವು ವರ್ಷಗಳಿಂದ ಗೌರಿಬಿದನೂರು ಒಂದು, ಇಲ್ಲಿ ಮೆಣಸಿಗೆರೆ, ಚಿಕ್ಕಬಳ್ಳಾಪುರ, ಈ ಶಾಲಾ ರಂಗದ ಕನಸು ಆಗ ಶುರುವಾಗಿತ್ತು. ಆಗ ಸರ್ಕಾರ ಬದಲಾದ ಮೇಲೆ ಬದಲಾದ ಸರ್ಕಾರಕ್ಕೆ ನನಗೆ ಇಷ್ಟ ಇರಲಿಲ್ಲ, ನನಗೆ ಶಾಲೆಗಳಿಗೆ ಬಿಡಲಿಲ್ಲ ಅವರು. ಆಗ ನಾವು 6 ನಿರ್ದೇಶಕರನ್ನ 6 ಶಾಲೆ ಮಾಡಿ, ಅಲ್ಲಿಂದ 3 ತಿಂಗಳ ನಂತರ ನಾಟಕ ಮಾಡಿಸಿ ಮಂಡ್ಯದಲ್ಲಿ ಶೋ ಮಾಡಿದ್ದೆ. ಅದನ್ನು ಸರ್ಕಾರ ಚೇಂಜ್ ಆದ್ರೆ ಬೇರೆ ಕಾರಣಗಳಿಂದ ನನಗೆ ಆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ನಾನು ಶ್ರೀಪಾದ್ ಭಟ್ರೆ ಮಾಡಿದ್ವಿ ಅದನ್ನು. ಆಮೇಲೆ ನಾವಿವಾಗ ನಿರ್ದಿಗಂತ ನಾವೇ ಮಾಡಿದ್ಮೇಲೆ ನಾವು ಆ ಥರದ ಅವಶ್ಯಕತೆ ನಮಗಿಲ್ಲದೆ ಇದ್ದಾಗ ಇದನ್ನು ಮತ್ತೆ ಶುರು ಮಾಡ್ಕೊಂಡಿದ್ದೀವಿ. ಅದು ಬೇರೆ ಕಾರಣಗಳಿಂದ ಅದನ್ನು ನಿಲ್ಲಿಸಿದ್ರು, ಬಟ್ ಆ ಬೀಜ ನಿಲ್ಲಿಲ್ಲ, ಈಗ ಹೆಮ್ಮರು ಆಗ್ತಾಯಿದೆ. ಈ ಕಳೆದ 1 ದಶಕದಲ್ಲಿ ದೆರ್ ಹ್ಯಾಸ್ ಬಿನ್ ಸೈಲೆನ್ಸಿಂಗ್ ಆಫ್ ವಾಯ್ಸಸ್. ಕಲ್ಚರ್ನ ಇಂಪಾರ್ಟೆನ್ಸ್ ಎಷ್ಟು ಅಂತ ಅದನ್ನು ತಿಳಿಯೋರಿಗೆ ಜಾಸ್ತಿ ಚೆನ್ನಾಗಿ ಗೊತ್ತಿದೆ. ಬಟ್ಟು ಐ ಆಲ್ವೇಸ್ ಹೋಪ್, ನಾನು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ದ ಆ್ಯಂಗರ್, ದ ರಿಜೆಕ್ಷನ್ ಕಾಣಿಸ್ತಾ ಇದೆ. ಇಟ್ ವಿಲ್ ಕಮ್ ಬ್ಯಾಕ್. ಇಟ್ ವಾಸ್ ಅ ವೆರಿ ಸೈಲೆನ್ಸಿಂಗ್, ಡೆಫನಿಂಗ್, ಪೇನ್ಫುಲ್ ಪೀರಿಯಡ್. ಬಟ್ಟು ಆ ಥರದ ಪ್ರಯತ್ನಗಳು ಗೆದ್ದ ಚರಿತ್ರೆ ಇತಿಹಾಸದಲ್ಲಿ ಇಲ್ಲ. ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ನಾವು ಐ ಆಮ್ ಫೈಂಡಿಂಗ್ ಇಟ್ ಹೋಪ್ ದ ಯಂಗ್ಸ್ಟರ್ಸ್ ಆರ್ ರಿಜೆಕ್ಟಿಂಗ್ ಇಟ್ ಆ್ಯಂಡ್ ಪ್ರಾಬಬ್ಲಿ ಇಟ್ ಮೇ ಕಮ್ ಬ್ಯಾಕ್. ಅಲ್ಲ, ಯಾವುದೇ ಕಲಾ ಪ್ರಕಾರ ಪ್ರಶ್ನಿಸಬೇಕಲ್ಲ. ಯು ಕಾಂಟ್ ಬಿ ಪ್ಲೇಯಿಂಗ್ ಫ್ಲೂಟ್ ಆರ್ ಸಮಥಿಂಗ್ ವೆನ್ ದ ಕಂಟ್ರಿ ಈಸ್ ಬರ್ನಿಂಗ್ ಅಲ್ಲ. ಇತ್ತೀಚೆಗೆ ಒಂದು ಪ್ಯಾಲೆಸ್ತೈನ್ನ ಭಾಳ ಬ್ಯೂಟಿಫುಲ್ ಪೊಯಿಟ್ರಿ ಇದೆ, ಅದನ್ನು ನಾವಿಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ನನ್ನ ಕಾವ್ಯದಲ್ಲಿ ರಾಜಕಾರಣ ಇರಬಾರದೆಂದಾದರೆ ನಾನು ಹಕ್ಕಿಗಳ ದನಿಯನ್ನು ಕೇಳುವಂತಿರಬೇಕು. ಆದರೆ ಹಕ್ಕಿಗಳ ದನಿ ಕೇಳಿಸಿಕೊಳ್ಳಲಿಕ್ಕೆ ಯುದ್ಧ ವಿಮಾನಗಳ ಸದ್ದು ಅಡಗಬೇಕು ಅಂತಾನೆ. ಅಥವಾ ನೆರಡ ಹೇಳ್ತಾನಲ್ಲ, ನಿನ್ನದರಲ್ಲಿ ಯಾಕೆ ಹೂವು ಹಣ್ಣುಗಳ ಬಗ್ಗೆ ಬರೀತಿಲ್ಲ, ಸೂರ್ಯೋದಯದ ಬಗ್ಗೆ ಬರೀತಿಲ್ಲ, ನೀನು ರಕ್ತದ ಬಗ್ಗೆ ಯಾಕೆ ಬರೀತಿದ್ಯಾ, ನೋವಿನ ಬಗ್ಗೆ ಯಾಕೆ ಬರೀತಿದ್ಯಾ ಅಂದರೆ ಬೀದಿಯಲ್ಲಿ ರಕ್ತವಿದೆ, ನಾನು ಅದಂತಾನೆ ಬರೀಬೇಕು ಅಂತ. ಇಟ್ ಶುಡ್ ಡಾಕ್ಯುಮೆಂಟ್. ನೋ, ಅದನ್ನು ನಾವು ಮರೆಮಾಚಕ್ಕಾಗಲ್ವಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಡಾಕ್ಯುಮೆಂಟ್. ಅದು ರಂಗಭೂಮಿನೇ ಪ್ರತಿರೋಧ. ಹೇಳ್ತಾ ಇದ್ದೀವಲ್ಲ, ಹೇಳೋರು ಹೇಳ್ತಾರೆ, ನಾವು ಹೇಳೋದು ಹೇಳ್ಕೊಂಡು ಹೋಗೋಣ, ಆಯಿತು. ಇಫ್ ಯು ಥಿಂಕ್ ಯು ಆರ್ ರೈಟ್, ಯು ಡೂಯಿಂಗ್. ನಾನು ಇಷ್ಟು ವರ್ಷಗಳಿಂದ ಮಾಡ್ತಾನೆ ಇದ್ದೀನಿ, ಈಗಲೂ ಅದನ್ನೇ ಮಾಡ್ತಿದ್ದೀವಿ. ಇಷ್ಟು ಜನ ಇದ್ದೀವಲ್ಲ, ಒಬ್ಬನೇ ಅಲ್ವಲ್ಲ, ಅಷ್ಟು ಜನ ಸೇರೋಕ್ಕೊಂದು ಸ್ಥಳ ಸಿಕ್ಕಿದೆಯಲ್ಲ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.